ಮಲೆನಾಡು ಭಾಗಗಳಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿರುವಂಥ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ನಾನೀಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿರುವಂಥ ತುಂಗಭದ್ರಾ ನದಿಯ ಸೇತುವೆ ಮೇಲಿದ್ದೀನಿ. ನೋಡ್ಬೋದಾಗಿದೆ ಯಾವ ರೀತಿ ಅಂತ ಒಂದು ಚಿತ್ರಣ ನೋಡ್ಲಿಕ್ಕೆ ಸಿಗುತ್ತೆ ಅಂತೇಳಿ. ಅಂದರೆ ಮಲೆನಾಡು ಭಾಗಗಳಲ್ಲಿ ಯಥೇಚ್ಛವಾಗಿ ಮಳೆ ಸುರಿಯುತ್ತಿರುವಂಥ ಹಿನ್ನೆಲೆಯಲ್ಲಿ ತುಂಗ ಮತ್ತು ಭದ್ರಾ ಎರಡು ಜಲಾಶಯಗಳಿಂದ ಇದೀಗ ನದಿಗೆ ನೀರನ್ನು ಬಿಡಲಾಗಿರೋದು. ಸೊ ಇದರಿಂದಾಗಿ ತುಂಗಭದ್ರಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಅಂದರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ನಷ್ಟು ನೀರು ಇದೀಗ ತುಂಗಭದ್ರಾ ನದಿಗೆ ಹರಿದು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೊನ್ನಾಳಿ ಪಟ್ಟಣದಲ್ಲಿ ಇದೀಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಈಗಾಗಲೇ ಏನಿಲ್ಲಿ ನದಿಯ ತಟದಲ್ಲಿ ಬರುವಂತಹ ಏನು ಡಿಪೋ ಇದೆ, ಅಂದರೆ KSRTC ಬಸ್ ಡಿಪೋ ಇದೆ, ಡಿಪೋಗೆ ನೀರು ನುಗ್ಗಿರುವಂಥದ್ದು. ಜೊತೆಗೆ ಪಕ್ಕದಲ್ಲೇ ಬರುವಂತಹ ಏನು ಸ್ಮಶಾನ ಇದೆ, ಸ್ಮಶಾನಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಜೊತೆಗೆ ಏನು ಇಲ್ಲಿರುವಂತಹ ಬಾಲರಾಜ್ ಘಾಟ್ ಸೇರಿದಂತೆ ಜೊತೆಗೆ ಏನು ಬಂಬು ಬಜಾರ್ ಈ ಭಾಗಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಜೊತೆಗೆ ಸ್ವಾಮಿ ವಿವೇಕಾನಂದ ಶಾಲೆ ಇದೆ, ಅಲ್ಲಿಯೂ ಕೂಡ ಒಂದು ಶಾಲೆಗೂ ಕೂಡ ನೀರು ನುಗ್ಗಿರುವಂಥದ್ದು. ಅಂದರೆ ಪ್ರತಿ ಬಾರಿ ಏನು ಈ ಭಾಗದಲ್ಲಿ ತುಂಗ ಮತ್ತು ಭದ್ರಾ ನದಿಯಿಂದ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ತುಂಗಭದ್ರಾ ನದಿಯಲ್ಲಿ ನೀರಿನ ಪ್ರಮಾಣ ವ್ಯಾಪಕವಾಗಿ ಬರುತ್ತೆ. ಸೊ ಅದರಿಂದಾಗಿ ಒಂದು ಪ್ರವಾಹದ ಭೀತಿ ಹೊನ್ನಾಳಿ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ಏನು ಹೊನ್ನಾಳಿ ಪಟ್ಟಣದಲ್ಲಿ ಏನು ಬರುವಂತಹ ತುಂಗಭದ್ರಾ ನದಿ ಇದೆ, ಅದಕ್ಕೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋಂತಹ ಬೇಡಿಕೆನೂ ಸಹ ಹಲವಷ್ಟು ವರ್ಷಗಳಿಂದ ಸಹ ಈ ಭಾಗದ ಜನರು ಮಾಡ್ತಾ ಇರುವಂಥದ್ದು. ಸೊ ಏನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಭಾಗಕ್ಕೆ ತಡೆಗೋಡೆ ನಿರ್ಮಾಣ ಮಾಡಿದ್ದೆ ಆದರೆ ಏನು ನದಿಯ ನೀರು ಏನು ಪಟ್ಟಣ ಪ್ರವೇಶ ಮಾಡುತ್ತೆ ಅದಕ್ಕೆ ಕಡಿವಾಣ ಹಾಕುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಳ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.